224 ಕ್ಷೇತ್ರನೂ ಕೂಡ ಇವತ್ತು ಒಂದು ಸಮಾನವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸೋಕ್ಕೆ ನೀವು ಅನುದಾನ ಕೊಡಿ. ನಮ್ಮ ಕ್ಷೇತ್ರಗಳಿಗೆ 5 ಕೋಟಿ ಅನುದಾನ ನೀಡಿ ಅಂತ ನಮ್ಮ ಒತ್ತಾಯ ಇದೆ. ದಯಮಾಡಿ ಶಾಸಕರ ನಿಧಿಯನ್ನು 5 ಕೋಟಿಗೆ ವಿಸ್ತರಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಗು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಕೂಡ ಅಧಿಕಾರದ ಅವಧಿಯಲ್ಲಿ ಶಾಸಕರಿಗೆ ನೀಡಬೇಕಾದ ಅನುದಾನದಲ್ಲಿ ತಾರತಮ್ಯ ಮಾಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇವತ್ತು ನಮ್ಮ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು JDSನ ಶಾಸಕಾಂಗ ನಾಯಕರು ಸುರೇಶ್ ಬಾಬು ಸರ್ ಇದ್ದಾರೆ. ಸರ್, ಸರ್ಕಾರ ಬಂದು ಒಂದು ವರ್ಷ 7 ತಿಂಗಳಾಯಿತು. ಎಲ್ಲ ಶಾಸಕರಿಗೂ ಕೂಡ ಅನುದಾನ ತಾರತಮ್ಯ ಮಾಡಿ ಕೇವಲ ಕಾಂಗ್ರೆಸ್ನವ್ರಿಗೆ ಕೊಡೋದು, BJP-ಅವರನ್ನು ಬಿಟ್ಟು JDS ಅವರನ್ನು ಬಿಟ್ಟು ಅನುದಾನ ಹಂಚಿಕೆ ಮಾಡ್ತಿದ್ದಾರೆ. ಇದು ಅರ್ಥ ಆಗ್ತಾಯಿದೆ. ನಾವು ಒಂದು ಸರ್ಕಾರ ಬರ್ತಕ್ಕಂಥದ್ದು ಒಂದು ಕಡೆ ಯಾವುದೇ ಜನಾಭಿಪ್ರಾಯದಿಂದ ಸರ್ಕಾರ ಬಂದಿರ್ತದೆ. ಬಂದ ನಂತರ 224 ಕ್ಷೇತ್ರಕ್ಕೂ ಕೂಡ ಒಂದೇ ಥರ ಸಮಾನತೆಯಾಗಿ ಅಭಿವೃದ್ಧಿಗೆ ಮತ್ತು ಎಲ್ಲ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸ್ತಕ್ಕಂಥದ್ದು ಆ ಮುಖ್ಯಮಂತ್ರಿಗಳ ಕರ್ತವ್ಯ. ಅವರು ಇದರಲ್ಲೆಲ್ಲೋ ತಾರತಮ್ಯ ಆಗ್ತಾಯಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಳಲು ಕೂಡ ಇದೆ. ಆದ್ದರಿಂದ ಇದನ್ನು ಸರಿಪಡಿಸಿ 224 ಕ್ಷೇತ್ರನೂ ಕೂಡ ಇವತ್ತು ಒಂದು ಸಮಾನವಾಗಿ ಅಭಿವೃದ್ಧಿ ಆಗಲಿಕ್ಕೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸೋಕ್ಕೆ ನೀವು ಅನುದಾನ ಕೊಡಿ. ಒಂದು, ಈಗ ಕಳೆದ 10 ವರ್ಷಗಳಿಂದ ಶಾಸಕರ ನಿಧಿ ಬರೀ 2 ಕೋಟಿನೇ ಕೊಟ್ಟಿದ್ದೀರಿ. ಅದನ್ನು ಹೆಚ್ಚಿಸಿ ನಮ್ಮ ಕ್ಷೇತ್ರಗಳಿಗೆ 5 ಕೋಟಿ ಅನುದಾನ ನೀಡಿ ಅಂತ ನಮ್ಮ ಒತ್ತಾಯ ಇದೆ. ಖಂಡಿತ ಅದನ್ನು ಕೊಟ್ಟರೆ ಅಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಾವೆಲ್ಲರೂ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಶಾಸಕರ ನಿಧಿಯನ್ನು 5 ಕೋಟಿಗೆ ವಿಸ್ತರಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರ ಕೂಗು. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗಾಗಿ ಇಲ್ಲಿ ಸದನ ನಡೆಯುವಂಥದ್ದು, ಈ ಒಂದು ಅಧಿವೇಶನ ಈಗ ನಾಳೆ ಒಂದು 2 ದಿನ ಬಾಕಿ ಇರುವಂಥದ್ದು, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಇಲ್ಲಿ ಚರ್ಚೆ ಆಯ್ತಾ? ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ್ರ ಸರ್ಕಾರ ಯಾವ ರೀತಿ? ಕಳೆದ ಸೋಮವಾರದಿಂದ ಇಲ್ಲಿ ಏನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನಡೀತಾ ಇದೆ. ಖಂಡಿತ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಇವತ್ತು ಸಂಜೆ ಉತ್ತರ ಕೊಡಬೇಕಾಗ್ತದೆ. ಕೊಟ್ಟು ಅದನ್ನು ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲಿ ಹೊಸ ಸದಸ್ಯರುಗಳು ಏನಿದ್ದಾರೆ, ಮೊದಲೇ ಬಾರಿಗೆ ಆಯ್ಕೆಯಾಗಿ ಬಂದಂಥ ಶಾಸಕರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಇವರು ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಖಂಡಿತ ಅದು ಉತ್ತಮವಾದ ಒಂದು ಬೆಳವಣಿಗೆ. ಅದನ್ನು ಇವತ್ತೇನು ಚರ್ಚೆ ಆಗಿದೆ, ಚರ್ಚೆಗೆ ಸ್ಪಂದಿಸಿ ಸರ್ಕಾರ ಇವತ್ತು ಅದಕ್ಕೆ ಬೇಕಾದಂಥ ಅನುದಾನ ಇರ್ಬೋದು, ಅಲ್ಲಿಗೆ ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಕೊಡಲಿ ಅಂತ ನಮ್ಮೆಲ್ಲರೂ ಒತ್ತಾಯ. ಈ ಭಾಗದ ಪ್ರಮುಖ ಯೋಜನೆಗಳು ಕೃಷ್ಣ ಮೇಲ್ದಂಡೆ, ಮಹದಾಯಿ ಯೋಜನೆ, ನೀರಾವರಿ ಯೋಜನೆಗಳಿಗೆ ಸಾಕಷ್ಟು ಚರ್ಚೆ ಆಗಲಿಲ್ಲ. ಈ ಮಹದಾಯಿ ಯೋಜನೆಗೆ BJP ಸರ್ಕಾರ, ಕೇಂದ್ರ ಸರ್ಕಾರದ ನೆಪವನ್ನು ಹೇಳ್ತಾರೆ ರಾಜ್ಯ ಸರ್ಕಾರ. ಈಗ ಇವ್ರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ಕೇಂದ್ರದ ಒತ್ತಾಯವನ್ನು ಮಾಡಬೇಕು. ಕೇಂದ್ರದ ಎಷ್ಟು ಭಾಗ ಅವ್ರಿಗೆ ನೆರವು ಸಿಗಬೇಕು ಅದನ್ನು ಇವರು ಕೇಂದ್ರಕ್ಕೆ ಹೋಗಿ ಚರ್ಚೆ ಮಾಡಿ ತಗೋಬೇಕು. ಅದನ್ನು ಇವರು ಕೇಂದ್ರ ಜೊತೆ ಹೋಗೋದಕ್ಕೆ ಹೇಗೆ ಅಂತಕ್ಕಂಥ ಒಂದು ಜಿಜ್ಞಾಸೆ ಇಟ್ಕೊಂಡ್ರೆ ಇವತ್ತು ರಾಜ್ಯದ ಸಮಸ್ಯೆಗಳು ಬಗೆಹರಿಯಲ್ಲ. ಎಷ್ಟು ಭಾಗ ಇವತ್ತು ಕೇಂದ್ರದ ಅನುದಾನಗಳು ಯಾವ್ಯಾವ ಇಲಾಖೆಯಲ್ಲಿ ಲಭ್ಯ ಆಗಬೇಕು ಅದೆಲ್ಲ ನೀವು ಒಂದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವ್ರಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಂದ್ರದಲ್ಲಿ ನಮ್ಮ ರಾಜ್ಯದವರು 3 ಜನ ಮಂತ್ರಿಗಳಿದ್ದಾರೆ ಆ ಕೇಂದ್ರ ಸರ್ಕಾರದಲ್ಲಿ, ಮತ್ತು ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ. ಹೋಗಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ನಮ್ಮ ರಾಜ್ಯದ ಇಂಥ ಸಮಸ್ಯೆಗಳಿದೆ ಇವೆಲ್ಲವನ್ನು ಕೂಡ ನೀವು ಧ್ವನಿ ಎತ್ತಿ ಮಾಡಿ ಅಂತ ಕೂತ್ಕೊಂಡು ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ರಾಜಕೀಯ ಎಲ್ಲ ಸಂದರ್ಭದಲ್ಲೂ ಕೂಡ ರಾಜಕೀಯವಾಗಿ ನೋಡಿದ್ರೆ ಖಂಡಿತ ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ. ಕೊನೆಯ ಪ್ರಶ್ನೆ, ಮೈಸೂರು ಮುಡಾ ಪ್ರಕರಣದಲ್ಲಿ ನೀವು ಪಾದಯಾತ್ರೆ ಮಾಡಿದ್ರಿ. ಇವತ್ತು ಸ್ನೇಹಮಯಿ ಕೃಷ್ಣ ಒಂದು ಆರೋಪ ಮಾಡಿದ್ದಾರೆ, CM ಪತ್ನಿ ಅವರ ಹಣದ ಆಮಿಷವನ್ನು ಮಾಡಿದ್ದಾರೆ, ದಾಖಲೆಗಳನ್ನ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಈಗ ಇದೆಲ್ಲ ಏನು ಹಗರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮೂಢ ಹಗರಣ ಇರ್ಬೋದು, ST ನಿಗಮದ ಹಗರಣ ಇರ್ಬೋದು, ಇವೆಲ್ಲದೂ ಕೂಡ ಹಂಗೇ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ನೋಡ್ತೇವೆ. ಅದರಲ್ಲಿ ಸತ್ಯತೆಗಳು ಹೊರಬರಲಿ. ಎಲ್ಲ ಪಾರದರ್ಶಕವಾಗಿ ಯಾವ ತನಿಖೆ ಮಾಡ್ತಾಯಿದ್ರಿ ಆ ತನಿಖೆ ಮುಖಾಂತರ ಇರ್ತಕ್ಕಂಥ ಏನು ಅಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳು ಬೆಳಕಿಗೆ ಬರಲಿ ಅಂತ ಒತ್ತಾಯ ಇದೆ. ಸಿದ್ದರಾಮಯ್ಯವರು ಆರೋಪ ಮಾಡಿದಕ್ಕೆ ಅವ್ರ ಮೇಲೆ FIR ಹಾಕುವಂಥ ಕೆಲಸ ಕೂಡ ಆಗಿದೆ. ಅವರು ಒತ್ತಾಯ ಮಾಡಿದರೆ ಖಂಡಿತ ಅವ್ರ ಮೇಲೆ ಆಗ್ತದೆ. ಯಾರು ಮಾಡಿರ್ತಾರೆ, ಯಾರು ಇದಕ್ಕೆ ಆಮಿಷವನ್ನು ಹೊಂದಿರ್ತಾರೆ ಅಂಥವ್ರ ಬಗ್ಗೆ ತನಿಖೆ ಆಗಲಿ, ಶಿಕ್ಷೆ ಆಗಲಿ ಅಂತ ಹೇಳಿದ್ವಿ ಸರ್. ಇದಿಷ್ಟು JDSನ ಶಾಸಕಾಂಗ ಸಭೆಯ ನಾಯಕ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.